ಸರ್ಕಾರಗಳಿವೆ. ಆ ಸರ್ಕಾರಗಳು ಬೇರೆ ಬೇರೆಯ ಸಂಸ್ಥೆಗಳಿಗೆ ಹಣವನ್ನು ಕೊಡ್ತವೆ. ಸರ್ಕಾರಗಳು, ನಮ್ಮ ಸರ್ಕಾರದ ಬಗ್ಗೆ ನಾನು ಮಾತಾಡ್ತಿಲ್ಲ, ಜಾಗತಿಕ ಸರ್ಕಾರದ ಬಗ್ಗೆ ಮಾತನಾಡ್ತಿದ್ದೀನಿ. ನಿಮ್ಗೆ ಸುಮ್ಮನೆ ಎಕ್ಸಾಂಪಲ್ ಕೊಡೋದಾದ್ರೆ ಅಮೆರಿಕ ಅಂತಾನೆ ಇಟ್ಕೊಳ್ಳಿ. ಅಮೆರಿಕ ಏಡ್ ಕೊಡುತ್ತೆ, US ಏಡ್ ಅಂತ ಕರೀತಾರೆ. ಆ US ಏಡ್ ಸರ್ಕಾರಕ್ಕೆ ಬರೋದಿಲ್ಲ, ಅಮೆರಿಕ ತಾನೇ ಗುರುತಿಸಿರುವಂತ ಸಂಸ್ಥೆಗಳಿಗೆ ಕೊಡುತ್ತೆ. ವರ್ಲ್ಡ್ ವಿಷನ್ ತರದ ಕ್ರಿಶ್ಚಿಯನ್ ಇವ್ಯಾಂಜಲಿಕಲ್ ಸಂಸ್ಥೆಗಳಿಗೆ ಅಮೆರಿಕ ಈ ದುಡ್ಡನ್ನು ಕೊಡುತ್ತೆ. ಆ ದುಡ್ಡು ಆ ಸಂಸ್ಥೆಗಳಿಗೆ ಬರುತ್ತೆ. ಈ ಸಂಸ್ಥೆಗಳು ಕೆಲವು ಶೈಕ್ಷಣಿಕ ಸಂಸ್ಥೆಗಳಿಗೆ ಹಣ ಕೊಡುತ್ತೆ. ನಿಮ್ಗೆ ಗೊತ್ತಿರ್ಬೋದು, ರೋಮಿಲಾ ಥಾಪರ್ ಗೊತ್ತಿರ್ಬೋದು. ರೋಮಿಲಾ ಥಾಪರ್ ಭಾರತದ ಇತಿಹಾಸವನ್ನ ಎಷ್ಟು ಕೆಟ್ಟದಾಗಿ ತಿರುಚಿ ಬರಿತಾಳೆ ಅಂತಂದ್ರೆ, ರೋಮಿಲಾ ಥಾಪರ್ ತರದವರಿಗೆ ಎಲ್ಲಿಂದ ಹಣ ಬರುತ್ತೆ ಯಾರಿಗೂ ಗೊತ್ತಿಲ್ಲ. DN ಝಾ ತರದವರು ರಾಮ ಮಂದಿರದ ಕುರಿತಂತೆ ಒಂದು ರಿಪೋರ್ಟ್ ಕೊಡಿ ಅಂತಂದ್ರೆ ಇಲ್ಲಿ ಯಾವ ಮಂದಿರವೂ ಇರಲಿಲ್ಲ, ಇಲ್ಲಿ ಮಸೀದಿ ಇದ್ದಿದ್ದೆ ಸತ್ಯ ಅಂತ ರಿಪೋರ್ಟ್ ಬರೀತಾರೆ ಹಿಸ್ಟಾರಿಯನ್. ಅವ್ರು ನಮ್ಮೇಲೆ ಕೋರ್ಟ್ ಕೇಳುತ್ತೆ, ಯಾವತ್ತಾದ್ರೂ ನೀವು ಅಯೋಧ್ಯೆಗೆ ಹೋಗಿದ್ರ ಅಂತ. ಅಯೋಧ್ಯೆಗೆ ಹೋಗಿಲ್ಲ, ನಮ್ಮ ಸರ್ಕಾರ ಅರ್ಜೆಂಟಿಗೆ ರಿಪೋರ್ಟ್ ಕೊಡಿ ಅಂತ ಕೇಳ್ತು, ಕೊಟ್ಬಿಟ್ಟೆ ನಾನು. ಹಿಸ್ಟಾರಿಯನ್, ಸೋ ಕಾಲ್ಡ್ ಹಿಸ್ಟಾರಿಯನ್ಸ್. ಇವರೆಲ್ಲರೂ ಈ ಶೈಕ್ಷಣಿಕ ಸಂಸ್ಥೆಗಳು ಕೂತಿರ್ತಾರೆ, ಅವ್ರಿಗೆ ಈ ಮೂಲಕ ಹಣ ಬರುತ್ತೆ. ಇವರು ಚರ್ಚ್ಗಳೊಂದಿಗೆ ಕೆಲಸ ಮಾಡ್ತಾರೆ, ಆ ಮೂಲಕ ಬುದ್ಧಿಜೀವಿಗಳಿಗೆ ಸಿಕ್ಕಾಪಟ್ಟೆ ಎನರ್ಜಿ, ಶಕ್ತಿ ಸಿಗುತ್ತೆ. ಆ ಬುದ್ಧಿಜೀವಿಗಳು ಮಾಧ್ಯಮಗಳನ್ನು ಉಪಯೋಗಿಸ್ಕೊಳ್ತಾರೆ. ಈ ಮಾಧ್ಯಮಗಳನ್ನು ಉಪಯೋಗಿಸಿಕೊಂಡ ಇಲ್ಲಾಗಿರುವಂತ ಎಲ್ಲ ಗಲಾಟೆಗಳು ದೌರ್ಜನ್ಯ ಸಾಹಿತ್ಯವನ್ನು ಸೃಷ್ಟಿಸುತ್ತೆ. ದೌರ್ಜನ್ಯ ಸಾಹಿತ್ಯ ಅಂದ್ರೆ ಏನು ಗೊತ್ತಾ? ಮಣಿಪುರದಲ್ಲಿ ಒಂದು ಘಟನೆ ಆಯಿತು, ಒಂದು ಹೆಣ್ಣು ಮಗಳೊಂದಿಗೆ ಅತ್ಯಂತ ಕೆಟ್ಟದಾಗಿ ನಡೆದುಕೊಳ್ಳಲಾಯಿತು. ನಡೆದುಕೊಂಡವರು ಯಾರು? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೆಣ್ಣು ಮಗಳೊಂದಿಗೆ ಆಗಿದ್ದು ಇಂಪಾರ್ಟೆಂಟ್ ಅಲ್ಲ, ಹೆಣ್ಣು ಮಗಳೊಂದಿಗೆ ನಡೆದಿರುವಂತ ಘಟನೆಯೇ ಇಂಪಾರ್ಟೆಂಟ್ ಆಗಿದ್ರೆ, ರಾಜಸ್ಥಾನದಲ್ಲಿ ಒಂದು ಹೆಣ್ಣು ಮಗಳಿಗೆ ನಿರಂತರ ಅತ್ಯಾಚಾರ ಮಾಡಿ ಒಂದು ಇಟಂಗಿ ಬಟ್ಟಿಯಲ್ಲಿ ಸುಟ್ಟು ಬಿಟ್ರು, ಎಲ್ಲೂ ಸುದ್ದಿ ಆಗಲಿಲ್ಲ. 2 ತಿಂಗಳ ಹಿಂದೆ ಬಿಹಾರದಲ್ಲಿ ನಡೆದಂತ ವಿಡಿಯೋ ನೋಡಿದ್ರೆ ಒಂದು ಹೆಣ್ಮಗಳೊಂದಿಗೆ ನಡ್ಕೊಳ್ಬಹುದಾಗಿರುವ ರೀತಿನ ಅನ್ಸುತ್ತೆ, ಸುದ್ದಿ ಆಗಲಿಲ್ಲ. ಆದ್ರೆ ಮಣಿಪುರದ ಸುದ್ದಿ ಆಯ್ತು. ಯಾಕೆ ಗೊತ್ತಾ? ಅದನ್ನ ಮಾಡಿದ್ದವರು ಮೈತೇಯಿ ಹಿಂದೂಗಳು. ಆ ಮೈತೇಯಿ ಹಿಂದೂಗಳ ಹೆಣ್ಮಗಳನ್ನು ಕೆಟ್ಟದಾಗಿ ನಡೆಸ್ಕೊಂಡಿದ್ರಲ್ಲ, ಒಂದು ದೌರ್ಜನ್ಯ ಸಾಹಿತ್ಯ ಹುಟ್ಟತ್ತೆ. ಆ ದೌರ್ಜನ್ಯ ಸಾಹಿತ್ಯ ಹೆಂಗ್ ಹುಟ್ಟಿಸಿದ್ರು ಅಂತಂದ್ರೆ, ಭಾರತದಲ್ಲಿ ಅನ್ಯ ಮತೀಯರಿಗೆ ಈ ತರ ಕಾಟ ಸಿಕ್ಕಾಪಟ್ಟೆ ಸಿಗುತ್ತೆ ಅಂತ ದೌರ್ಜನ್ಯ ಸಾಹಿತ್ಯ ಹುಟ್ಟತ್ತೆ. ಆ ದೌರ್ಜನ್ಯ ಸಾಹಿತ್ಯ ನಮ್ಮ ಒಳಗಿನ ಐಕ್ಯತೆಗೆ ಧಕ್ಕೆ ತರುತ್ತೆ. ಆ ವಿಡಿಯೋ ನೀವು ಮತ್ತೆ ಮತ್ತೆ ಪ್ರಾಪಗೇಟ್ ಮಾಡಿದ್ರೆ ಕೂಕಿಗಳು ಮತ್ತು ಮೈತೇಯಿಗಳು ಜೀವಮಾನದಲ್ಲಿ ಒಗ್ಗಟ್ಟಾಗಲ್ಲ ರೀ. ನಾನು ಆ ಪ್ರೊಫೆಸರ್ನ ಕೇಳಿದೆ ಮಾತಾಡ್ತಿರುವಾಗ, ಮೋತಿಮಾಲಾ ಗ್ಯಾಂಗ್ಬಮ್ ಅಂತ, ಆಕೆ ಮಾತಾಡ್ತಿರುವಾಗ ಕೇಳಿದೆ, ಯಾಕಂದ್ರೆ ಮಾಡಿದ್ರಿ? ಆಕೆ ಏನಂತ ಗೊತ್ತಾ? ಚಕ್ರವರ್ತಿ, ನಿಂಗೆ ಅವತ್ತಿನ ವಿಡಿಯೋ ಮಾತ್ರ ಗೊತ್ತು, ಅದರ ಹಿಂದಿನ ರಾತ್ರಿ ಆ ಹುಡುಗ ಯಾರಾದ್ರ ಜೊತೆ ಇದ್ನಲ್ಲ, ಅವನ ಮನೆ ಮೇಲೆ ಕುಕ್ಕಿಗಳು ಅಟ್ಯಾಕ್ ಮಾಡಿದ್ರು, ಅವ್ರ ತಾಯಿನ ರೇಪ್ ಮಾಡಲಾಯ್ತು, ಅವ್ರ ತಂದೆನ ಸಾಯಿಸಲಾಯಿತು, ಅವ್ರ ಮನೆಗೆ ಬೆಂಕಿ ಹಚ್ಚಲಾಯಿತು. ಕಣ್ಣೆದುರಿಗೆ ಇಷ್ಟು ನೋಡಿದವನು ಮನುಷ್ಯನಾಗಿ ಹೆಂಗೋ ಇರ್ತಾನೆ, ಅವನು ಹೈವಾನ ಆಗ್ಬಿಟ್ಟಿದ್ದ ಕಣ. ಆ ಹೆಣ್ಮಗಳಿಗಾಗಿದ್ದು ನಾನು ವಿರೋಧಿಸ್ತೀನಿ, ಬಟ್ ಆ ಘಟನೆನ ಅನಲೈಸ್ ಮಾಡಿದರೆ ಗೊತ್ತಾಗುತ್ತಲ್ಲ ಇದ್ರ ಹಿಂದೆ ಇರುವಂಥ ಪ್ರಕ್ರಿಯೆಗಳು ಏನು ಅಂತ. ಅಂದರೆ ನನಗೆ ಅಫ್ಕೋರ್ಸ್ ಅದು ನಂಗೆ ಖಂಡಿತವಾಗಿ ಇಷ್ಟ ಆಗಲಿಲ್ಲ ಆ ಘಟನೆ, ಬಟ್ ನಾವು ಯೋಚನೆ ಮಾಡಬೇಕಾಗಿರುವಂಥ ರೀತಿನೇ ಅಲ್ವಾ. ಯಾವ ಥರದ ಪರಿಸ್ಥಿತಿ ಅಂತಂದ್ರೆ, ಆ ದೌರ್ಜನ್ಯ ಸಾಹಿತ್ಯದ ನಂತರ ಐಕ್ಯತೆಗೆ ಧಕ್ಕೆ ಆಗುತ್ತೆ. ಈ ಗಲಾಟೆ ಶುರುವಾಯಿತು ಅಂತ ಆದ ತಕ್ಷಣ ಈ ಎಲ್ಲ ಸಂಸ್ಥೆಗಳು ಮತ್ತೆ ಹೆಚ್ಚಿನ ಹಣ ಬೇಕು ಅಂತ US ಸರ್ಕಾರ ಕೇಳ್ಕೊಡುತ್ತೆ. US ಸರ್ಕಾರ ಮತ್ತೆ ಆ ಸಂಸ್ಥೆಗಳಿಗೆ ಹೆಚ್ಚಿನ ಹಣ ಕೊಡುತ್ತೆ, ಭಾರತವನ್ನು ಸರಿ ಮಾಡಿ ಅಂತ. ಭಾರತವನ್ನು ಸರಿ ಮಾಡಿ ಅಂದ್ರೆ ಏನು ಗೊತ್ತಾ? ಇವ್ರ ನಡುವೆ ಇರುವ ಐಕ್ಯತೆಯನ್ನು ಹೆಚ್ಚು ಹೆಚ್ಚು ಭಂಗ ಮಾಡಿ, ಇವ್ರನ್ನ ಹೆಚ್ಚು ಹೆಚ್ಚು ನಮ್ಮ ತೆಕ್ಕೆಗೆ ಬರುವಂತ ಮಾಡಿ ಅನ್ನುವಂಥ ಪ್ರಯತ್ನ ಅಷ್ಟೇ, ಇನ್ನೇನು ಸರಿ ಮಾಡೋದಿಲ್ಲ. ಮಣ್ಣಾಗಟ್ಟಿ ಮತ್ತೆಂಥದೂ ಇಲ್ಲ. ಇವ್ರು ಕೊಡುವಂತ ಎಲ್ಲ ಹಣವು ಇಂಥ ಸಂಸ್ಥೆಗಳಿಗೆ ಹೋಗುತ್ತೆ. ಆ ಸಂಸ್ಥೆಗಳ ಮೂಲಕ ನಿರಂತರವಾಗಿ ನಡೆಯುವಂತ ಪ್ರಕ್ರಿಯೆ ಇದೆಯಲ್ಲ, ಇದು ಬಹಳ ಡೇಂಜರಸ್. ಆದರೆ ದುರದೃಷ್ಟಕರ ಸಂಗತಿ ಏನು ಅಂತಂದ್ರೆ, ಅಥವಾ ಇವರಿಗೆಲ್ಲರಿಗೂ ದುಃಖವಾಗಬಹುದಾಗಿರುವಂಥ ಸಂಗತಿ ಏನು ಅಂತಂದ್ರೆ, ಇವರು ಯಾವ ಆರ್ಯ ಜನಾಂಗದ ಸಿದ್ಧಾಂತವನ್ನು ಹುಟ್ಟುಹಾಕಿದ್ರೋ ವಿಜ್ಞಾನಿಗಳು ಕಾಲಕ್ರಮದಲ್ಲಿ ಅದನ್ನು ಧಿಕ್ಕರಿಸಿಬಿಟ್ರು, ಸುಳ್ಳಿಟ್ಟು. ಇದೊಂದು ಅಪರೂಪದ ಘಟನೆ. ಭಾರತ ಒಂದು ವಿಶಿಷ್ಟವಾಗಿರುವಂಥ ರಾಷ್ಟ್ರ. ನಾನು 1000 ಸಲ ಹೇಳ್ತೀನಿ, ನನ್ನ ಮತ್ತು ನಿಮ್ಮ ಲೆಕ್ಕಾಚಾರದಲ್ಲಿ 2ಕ್ಕೆ 2 ಕೂಡಿದ್ರೆ 4 ಆಗ್ಬೋದು, ಆದರೆ ಭಗವಂತನ ಲೆಕ್ಕಾಚಾರದಲ್ಲಿ 400 ಆಗ್ಬೋದು, ಯಾರಿಗೆ ಗೊತ್ತು ಅಂತ. ಅವನ ಲೆಕ್ಕಾಚಾರ ಹೆಂಗಿರುತ್ತೋ ನಾವು ಲೆಕ್ಕ ಹಾಕ್ಲಿಕ್ಕೆ ಬರಲ್ಲ. ಅದಕ್ಕೆ ನನಗೆ ತುಂಬ ಜನ ಕೇಳ್ತಾರೆ, ಮೋದಿ ಮತ್ತೆ ಪ್ರಧಾನಿ ಆಗ್ತಾರ ಅಂತ. ನನಗೆ ನಿಮಗೆ ಅಕಸ್ಮಾತ್ ಡೌಟ್ ಬಂದರೂ ಬರ್ಬೋದು, ಆದರೆ ಮೋದಿ ದೇವರಿಗೆ ಎಷ್ಟು ಬೇಕಾಗಿದ್ದಾನೆ ಅಂತಂದ್ರೆ 100% ಅವ್ರನ್ನ ವಾಪಸ್ ಮಾಡೇ ಮಾಡ್ತಾರೆ. ಅವ್ರಿಗೆ ಸಿಗುವಂತ ಆಪರ್ಚುನಿಟೀಸ್ ಬಂದಿದೆ. ಎಷ್ಟು ಸಲ ಈಗ ಮೋದಿ ಬೀಳ್ತಾರೆ ಅಂತ ಅನ್ಕೊಳ್ತಿರ್ತೀವೋ, ಹಾಗೆಲ್ಲ ಎಲ್ಲಿಂದ ರಕ್ಷಣೆ ಆಗುತ್ತೋ ಗೊತ್ತಿಲ್ಲ ಅಂತ. ಸುಮ್ಮನೆ ಎಕ್ಸಾಂಪಲ್ ಕೊಡ್ಬೇಕು ನಿಮ್ಗೆ, ನಾನು ಹೇಳಲೇಬೇಕು ಇದನ್ನ. ಯಾಕೆ ಅಂತಂದ್ರೆ, ನೀವು ಈ ಫಾರ್ಮರ್ಸ್ ಗಲಾಟೆ ನಡೀತಲ್ಲ, ಫಾರ್ಮರ್ಸ್ ಗಲಾಟೆ ನಡೆದಾಗ ಫಾರ್ಮರ್ಸ್ ಡೈಲಿಗೆ ನುಗ್ಗಿದ್ರು. ನೆನಪಿಸ್ಕೊಡಿ ಘಟನೆಗಳನ್ನ.
ದೆಹಲಿಗೆ ನುಗ್ಗಿದ ತಕ್ಷಣ ನಾನು ಅನ್ಕೊಂಡೆ ಏನ್ ಮಾಡ್ತಾರೆ ಈಗ, ಒಬ್ಬ ರೈತರ ಮೇಲೆ ಲಾಠಿ ಚಾರ್ಜ್ ಆಗ್ಬಿಟ್ರೆ ಇಡೀ ದೇಶದಲ್ಲಿ ರೈತರನ್ನ ಎದುರಿಸೋದು ಬಹಳ ಸುಲಭ. 2.5 ಇದೆಯಲ್ಲ, ಆ 0.5 ಜನ ಇಡೀ ದೇಶದುದ್ದಕ್ಕೂ ಹಬ್ಬಿಕೊಂಡಿದ್ದಾರೆ, ಎಬ್ಬಿಸ್ಲಿಕ್ಕೆ ಸಿದ್ಧರಾಗ್ಬಿಡ್ತಾರೆ. ಹೆಂಗ್ ಕಂಟ್ರೋಲ್ ಮಾಡ್ತಾರೆ ಮಿತ್ರರೆ? ಸೀರಿಯಸ್ಲಿ ನನ್ನ ಮೋದಿ ಅವರು ಯಾವ್ದಾದ್ರೂ ಒಂದು ಘಟನೆ ಬಂದಾಗ ಇದನ್ನ ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ಅಂತ ಬಹಳ ಹತ್ತಿರದಿಂದ ಗಮನಿಸೋ ಪ್ರಯತ್ನ ಮಾಡ್ತೀನಿ. ಐ ಡೋಂಟ್ ನೋ ಅದು ಯಾವ್ಯಾವ ದೇವರನ್ನ ಪ್ರಾರ್ಥಿಸಿದ್ರು ಅವರು. ಅವತ್ತೊಂದು ಘಟನೆ ನಡೆದು ಪೊಲೀಸ್ ಯಾರ ಮೇಲೆ ಲಾಠಿ ಎತ್ತಲಿಲ್ಲ, ಒಂದು ಸಾವಾಗ್ಬಿಡ್ತು. ಒಬ್ಬ ರೈತ ಒಂದು ಟ್ರ್ಯಾಕ್ಟರ್ ಕೆಳಗಡೆ ಸಿಕ್ಕಾಕೊಂಡು ಸತ್ತೋಗ್ಬಿಟ್ಟ. ತಕ್ಷಣ ಒಬ್ಬ ಅಯೋಗ್ಯ ಪತ್ರಕರ್ತ ರಾಜ್ದೀಪ್ ಸರ್ದೇಸಾಯಿ ಏನಂತ ಟ್ವೀಟ್ ಮಾಡ್ದ ಅಂತಂದ್ರೆ, ರೈತರ ಹೋರಾಟಕ್ಕೆ ಮೊದಲ ಬಲಿಯಾಯಿತು, ಪೊಲೀಸರ ದೌರ್ಜನ್ಯಕ್ಕೆ ತೀರಿಕೊಂಡ ಅನ್ನೋ ಅರ್ಥದ ಟ್ವೀಟ್ ಮಾಡಿಬಿಟ್ಟ. ಅಂದ್ರೆ ಬೆಂಕಿ ಹಚ್ಚಬೇಕು ಅಂತ. ಥ್ಯಾಂಕ್ ಗಾಡ್ CCTV ಕ್ಯಾಮ್ರಾ ಇತ್ತು, ಅದು ತೋರಿಸ್ತು. ಅವನು ಚೆನ್ನಾಗಿ ಕುಡಿದಿದ್ದ, ವೇಗವಾಗಿ ಬರ್ತಿದ್ದ, ಟಾಪಲ್ ಆಯ್ತು ಇದು ಟ್ರ್ಯಾಕ್ಟರು, ಅದ್ರ ಕೆಳಗಡೆ ಬಿದ್ದು ಸತ್ತೋಗ್ಬಿಟ್ಟ. ಹೀಗಾಗಿ ಇದು ಪೊಲೀಸರ ದೌರ್ಜನ್ಯ ಅಲ್ಲ ಅಂತ. ಅಕಸ್ಮಾತ್ ಅದೇನಾದರೂ ಅವತ್ತು CCTV ಫುಟೇಜ್ ಸಿಗಲಿಲ್ಲ ಅಂದಿದ್ರೆ ಕರ್ನಾಟಕದ ರೈತರು ಎದ್ದಿರ್ತಿದ್ರು, ತಮಿಳುನಾಡಿನ ರೈತರು ಎದ್ದಿರ್ತಿದ್ರು, ಇಡೀ ದೇಶಕ್ಕೆ ಬೆಂಕಿ ಹೊತ್ತಿರ್ತಿತ್ತು. ನಾನು ಅನ್ಕೊಳ್ಳೋದು ಆವತ್ತು CCTV ಫುಟೇಜ್ ಕೊಟ್ಟಿದ್ದು ಭಗವಂತನೇ ಅಂತ. ನಾನು ಅನ್ಕೊಳ್ಳೋದು ಯಾರು ಎಷ್ಟೇ ಪ್ರಯತ್ನ ಪಟ್ಟರು ಅವ್ರಿಗೆ ಇರುವಂತ ಇದೊಂದು ಶಕ್ತಿ ಅನ್ಇಮ್ಯಾಜಿನಬಲ್. ಮಿತ್ರರೆ, ಖಾಲಿಸ್ತಾನದ ಗಲಾಟೆ ನೆನಪಿಸ್ಕೊಳ್ಳಿ. ಖಾಲಿಸ್ತಾನದ ಗಲಾಟೆ ನನ್ನ ಹುಡುಗರ ಜೊತೆ ಮಾತಾಡಿದೆ. ಅವತ್ತೊಂದಿನ ಗೋಖಲೆ ಇನ್ಸ್ಟಿಟ್ಯೂಟ್ ಪ್ರೋಗ್ರಾಮ್ ಇತ್ತು ನನಗೆ. ನಾನು ಒಂದು ವಿಡಿಯೋ ನೋಡಿ ಗಾಬರಿ ಆಗ್ಬಿಟ್ಟೆ. ಯಾಕೆ ಗೊತ್ತಾ? ಸಿಖ್ಖರ ಗೋಲ್ಡನ್ ಟೆಂಪಲ್ಗೆ ಖಾಲಿಸ್ತಾನಿಗಳು ನುಗ್ಗಿ ಅಲ್ಲಿ ಹೋದ್ರೆ ಅಲ್ಲಿರುವಂತ ಸಾಮಾನ್ಯ ಜನ ಖಾಲಿಸ್ತಾನಿಗಳ ಬಗ್ಗೆ ಜೈಕಾರ ಕೂಗ್ತಾ ಇದ್ದಾರೆ. ನಾನಂತ ಇನ್ನು ಹೋಯ್ತು ಪಂಜಾಬ್ ಕೈಯಿಂದ. ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅಂತಂದ್ರೆ, ಯಾರದಕ್ಕೆ ಕಾರಣವಾಗಿದ್ದ ಅವ್ನು ನಟ್ಟಿಸ್ಕೊಂಡು ಹೋದ್ರು, ಬಡದ್ರು ಅವನ್ನ. ಅಷ್ಟೇ ಅಲ್ಲ, ಭಾರತದ ರಾ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಪಾಕಿಸ್ತಾನದಲ್ಲಿ ಅಡಗಿದ್ದ ಇಬ್ಬರು ವಾಂಟೆಡ್ ಖಾಲಿಸ್ತಾನಿಗಳನ್ನ ಅಲ್ಲೇ ಮುಗಿಸ್ತು. ಕೆನಡಾದಲ್ಲಿ ಒಬ್ಬ ಖಾಲಿಸ್ತಾನಿಯನ್ನು ಮುಗಿಸ್ತು. ಪರಿಣಾಮ ಅವ್ರಿಗೊಂದು ಎಚ್ಚರಿಕೆ ಕೊಡ್ತು, ಜಗತ್ತಿನ ಯಾವ ಮೂಲೆಯಲ್ಲಾದ್ರೂ ಇರೋ ಹುಡುಕಿ ಮುಗಿಸೋದು ನಮ್ಮ ಕೆಲಸ ಅಂತ ಭಾರತ ಒಂದು ಸಂದೇಶ ಕೊಡ್ತಲ್ಲ. ಏನ್ ಚೆನ್ನಾಗಿತ್ತು ಗೊತ್ತಾ ಅದು? ಏನೂ ಪ್ರಯತ್ನ ಪಡದೆ ಖಾಲಿಸ್ತಾನಗಳನ್ನು ಮುಗಿಸ್ಲಿಕ್ಕೆ ಸಾಧ್ಯ ಆಯ್ತು. ಇಮ್ಯಾಜಿನ್ ಮಾಡಿ, ಅಕಸ್ಮಾತ್ ಆ ಪ್ರಯತ್ನ ಮಾಡದೆ ಹೋಗಿದ್ದಿದ್ರೆ 2024 ಎಲೆಕ್ಷನ್ಗಿಂತ ಮುಂಚೆ ಇವರೆಲ್ಲ ಹೆಂಗೆ ಎದ್ದೆದ್ದು ಕುಣಿದಾಡ್ತಿದ್ರು ಅಂದ್ರೆ ದೇಶದ ಮೂಲೆ ಮೂಲೆಯಲ್ಲಿ ದಂಗೆಗಳನ್ನು ಮಾಡಬೇಕು ಅಂತ. ಆ ಮನುಷ್ಯ ಕೆಲವೊಂದ್ಸಲ ನಮ್ಗೆ ಅನ್ಸುತ್ತಲ್ಲ, ಸುಸ್ತಾಗ್ಬಿಟ್ಟಿದ್ದಾರೆ ಮೋದಿ ಅಂತ. ಸುಸ್ತಾಗೋದೇ